ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು. ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ. ಕೂತ್ಕೊಳ್ಳಿ, ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಚೇರ್ ಹಾಕ್ತೀನಿ, ಕೂತ್ಕೊತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ ಆವಾಗ, ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ. ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋಕ್ಕೆ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರಿಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾಯಿದ್ದಾರೆ,